ಯೂಟ್ಯೂಬಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಅರ್ನ್ ಮಾಡಲ್ಲ. ಸೊ ನೀವು ಇವಾಗ ನಾನು ನೀವು ಅಂದ ತಕ್ಷಣ ನೆನಪಾಯ್ತದು. ನಾನು ಆ್ಯಕ್ಚುಲಿ ಯಾಕೆ ಇಷ್ಟು ದುಡ್ಡು ಅರ್ನ್ ಮಾಡಿರೋದು ಅಂತಂದರೆ, ಫಸ್ಟು ಆ ಕಾರಿಂದನೇ ನನ್ನ ರಿಸರ್ಚ್ ಶುರುವಾಗಿರೋದು. ಏನಕ್ಕಂದರೆ ಬೇರೆ ಕಂಟ್ರಿಯವರು ಫ್ಲೈಯಿಂಗ್ ಅನ್ನೋದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದರೆ ಇಂಡಿಯಾದಲ್ಲಿ ಇಲ್ಲಿವರೆಗೂ ಫ್ಲೈಯಿಂಗ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ. ಸ್ವಂತವಾಗಿ ಹೇಳ್ಬೇಕಂದ್ರೆ US, ಜರ್ಮನಿ ಬೇರೆ ಬೇರೆ ಕಂಟ್ರಿಯಿಂದನೇ ಬರ್ತಾ ಇರೋದು. ಈ ಥರ ವಿಡಿಯೋಗಳು ಫಸ್ಟು ನೋಡೋದು ಅವರೇನೆ. ನೀವು ನಂಬೋದಿಲ್ಲ, ಒಂದು ಚೈನಾದವರು ನನ್ನೊಂದು ಪ್ರಾಜೆಕ್ಟ್ನ ಕಾಪಿ ಮಾಡಿಬಿಟ್ಟಿದ್ರು ಅವರು. ಓಕೆ. ಟಾಯ್ ಕಾರ್ ಮಾಡಿಬಿಟ್ರು ಅವರು. ನಾನೊಂದು ಇಲ್ಲಿಲ್ಲದು ಆ ಕಾರನ್ನು ರಿಯಲ್ ಆಗಿ ಫ್ಲೈ ಮಾಡಿದ್ದೆ. ಅದೇ ಥರ ಸಿಮಿಲರ್ ಜಸ್ಟ್ ಒಂದು 3 ಮಂತ್ಸಲ್ಲಿ ಅವ್ರ ವೆಬ್ಸೈಟಲ್ಲಿ ನೋಡಿರ್ತೀನಿ ನಾನು. ಅಂದರೆ ಒಂದು ಯೂಟ್ಯೂಬರು ಅಂದರೆ ಒಂದು ಕ್ಲೂ ಕೊಟ್ಬಿಟ್ಟು ನಾವು ಏನೋ ಒಂದು ಯೂಟ್ಯೂಬಲ್ಲಿ ಹಾಕಿಬಿಟ್ರೆ ಒಂದು ದೊಡ್ಡ ಕಂಪ್ನಿಯವರು ನಾಳೆನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಆ ಥರ ಎಲ್ಲ. ಸೊ ಹಾಗಾಗಿ ಇದು ಯಾವಾಗ ನಾನು ರಿಸರ್ಚ್ ಅಂತ ಮಾಡ್ಕೊಂಡು, ಯಾವಾಗ US ಆಡಿಯನ್ಸ್ ಯಾವ್ದು ಜಾಸ್ತಿ ನೋಡ್ತಾರೋ ನನ್ನ ಕ್ರಿಯೇಷನ್ನು ಅಲ್ಲಿ ಹಿಡ್ಕೊಂಡು ಅವ್ರಿಗೆ ರಿಲೇಟೆಡ್ ಆಗಂತೂ ಮ್ಯಾಚ್ ಮಾಡ್ಕೊಂಡು ಮಾಡಿ ರೆವಿನ್ಯೂ ಬಂದಿರೋದು ಹೇಳ್ಬೇಕಂದ್ರೆ ನನಗೆ ಅಲ್ಲಿಂದಾನೆ.